ಓಕೆ, ನಾವಿವಾಗ ಹೌಸ್ ರೆಂಟ್ ಅಲೋಯನ್ಸ್ನ ನೋಡೋಣ. ಅದನ್ನು HRA ಅಂತ ಹೇಳ್ತಾರೆ. ಯಾವುದೇ ಒಂದು ಕಂಪನಿಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗೆ ಬೇಸಿಕ್ ಪೇ, ದಟ್ ಈಸ್ ಬೇಸಿಕ್ ಆಗಿ ಒಂದಷ್ಟು ಸ್ಯಾಲ್ರಿನ ಕೊಡ್ತಾರೆ. ಆನ್ ದಟ್ ಬೇಸಿಕ್ ಪೇ ಸಮ್ ಆಫ್ ದ ಪರ್ಸೆಂಟೇಜ್, ಮೇ ಬಿ 10% or 20%, ಡಿಪೆಂಡಿಂಗ್ ಆನ್ ದ ಏರಿಯಾ ಆಫ್ ದ ವರ್ಕ್. ಇವಾಗ ಬ್ಯಾಂಗ್ಳೂರಲ್ಲಿದ್ದರೆ ಅಥವಾ ಮೆಟ್ರೋಪಾಲಿಟನ್ ಸಿಟೀಸಲ್ಲಿದ್ದರೆ HRA ಅರೌಂಡ್ 20-25% ಇರುತ್ತೆ. ಇಫ್ ದೇ ಆರ್ ವರ್ಕಿಂಗ್ ಇನ್ ರೂರಲ್ ಏರಿಯಾ 8%, 10% ಹಂಗಿರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಏರಿಯಾ ವೇರ್ ದೇ ಆರ್ ವರ್ಕಿಂಗ್, HRA ವಿಲ್ ಬಿ ಡಿಸೈಡೆಡ್. So HRA is given by the employer to the employees to meet his or her rental expenditure. ಅವರು ಬಾಡಿಗೆ ಮನೆಯಲ್ಲಿ ಇದ್ದಾಗ ಎಕ್ಸ್ಪೆಂಡಿಚರ್ ಏನು ಮಾಡ್ತಾರೆ ರೆಂಟ್ಗೆ, ಸೊ ಅದಕ್ಕೋಸ್ಕರ ಒಂದಷ್ಟು ಕೊಡ್ತಾರೆ. ಸೊ ಆ್ಯಕ್ಚುಲ್ ಆಗಿ ಎಷ್ಟು ರೆಂಟ್ ಪೇ ಮಾಡ್ತಾರೆ ಮತ್ತು HRA ಎಷ್ಟು ಸಿಗುತ್ತೆ, ದಟ್ ಡಸಂಟ್ ಮ್ಯಾಟರ್. ಆದರೆ ಕಂಪನಿ ವಿಲ್ ಬಿ ಡಿಸೈಡಿಂಗ್ ದಿಸ್ HRA ಆನ್ ಬೇಸಿಕ್ ಪೇ. ಆದರೆ ಇಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗಬೇಕಾದ್ರೆ ನಾವು ಎಷ್ಟು ರೆಂಟ್ ಕೊಟ್ಟಿದ್ದೀವಿ ಅದು ಕನ್ಸಿಡರ್ ಮಾಡ್ತಾರೆ. ಮತ್ತು ಬೇಸಿಕ್ ಪೇ ಎಷ್ಟು ಆ್ಯಂಡ್ ಈವನ್ ಡಿಯರ್ನೆಸ್ ಅಲೋಯನ್ಸ್ ಎಷ್ಟು ಸಿಗ್ತಾ ಇದೆ. ಡಿಯರ್ನೆಸ್ ಅಲೋಯನ್ಸ್ ದಟ್ ಟು ವಿಚ್ ಈಸ್ ಗೋಯಿಂಗ್ ಫಾರ್ ರಿಟೈರ್ಮೆಂಟ್ಗೆ DA ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದಾಗ ಅಂಥ DA ಅಥವಾ ಡಿಯರ್ನೆಸ್ ಪೇ ಈವನ್ ಪ್ಲಸ್ ಕಮಿಷನ್ ಎಲ್ಲ ಸೇರಿ ಕನ್ಸಿಡರ್ ಮಾಡ್ತಾರೆ ಯಾವಾಗ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ HRAಗೆ. ಸೊ ಲೆಟ್ ಅಸ್ ಸಿ ಹೌ ದ ಟ್ಯಾಕ್ಸ್ ಟ್ರೀಟ್ಮೆಂಟ್ ವಿಲ್ ಬಿ ಡನ್. ಬಿಫೋರ್ ದಟ್ ದಿಸ್ ಹೌ HRA ಎಂಪ್ಲಾಯರು ಆನ್ ಸ್ಯಾಲ್ರಿ ಕಾಂಪೊನೆಂಟಲ್ಲಿ ಕೊಟ್ಟಿರ್ತಾರೆ. ಓಕೆ, ಸ್ಯಾಲ್ರಿ ಕಾಂಪೊನೆಂಟಲ್ಲಿ ಇರುತ್ತೆ ಒಂದು ಬೇಸಿಕ್ ಪೇ ಮತ್ತು HRA, ದೆನ್ DA ಆರ್ DP, ಕಮಿಷನ್, ಮಿಕ್ಕಿದ ಒಂದಷ್ಟು ಅಲೋಯನ್ಸಸ್ಸು ಮತ್ತು ಪೆನ್ಷನ್ನು, ಕಾಂಟ್ರಿಬ್ಯೂಷನ್ನು, ಗ್ರ್ಯಾಚ್ಯುಟಿ ಕಾಂಟ್ರಿಬ್ಯೂಷನ್ನು, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ದ ಕಾಂಪೊನೆಂಟ್ಸ್ ಆಫ್ ದ ಸ್ಯಾಲ್ರಿ. ಅದರಲ್ಲಿ HRA ಈಸ್ ಆಲ್ಸೋ ಒನ್ ಕಾಂಪೊನೆಂಟ್ಸ್. ದಿಸ್ ಇಸ್ ಅ ಅಲೋಯನ್ಸ್. ಇಲ್ಲಿ ಏನಾಗಿದೆ, ಇದು ಪಾರ್ಟ್ಲಿ ಎಕ್ಸಮ್ಟೆಡ್, ಪಾರ್ಟ್ಲಿ ಟ್ಯಾಕ್ಸಬಲ್. ಸೊ ಎಷ್ಟು ಟ್ಯಾಕ್ಸ್ ಆಗುತ್ತೆ, ಎಷ್ಟು ಎಕ್ಸಮ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸಿ ದ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹಿಯರ್. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಮ್ಟ್. ಇದನ್ನ ನಾವು ಇನ್ನೂ ಒಂದಷ್ಟು ಪ್ರಾಪರ್ ಆಗಿ ಕಂಪ್ಯೂಟೇಷನ್ ಆಫ್ HRA ಅಂತ ಮಾಡಿ ನೋಡೋಣ. ಸಿ ಹಿಯರ್ ಹೌ ಟು ಕಂಪ್ಯೂಟ್ ದ ಟ್ಯಾಕ್ಸಬಲ್ HRA, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA. This is how we are supposed to do the problem. Actual HRA received by ಯಾರು? Employee. By whom? Company, that is employer. Actual ಆಗಿ ಹೌಸ್ ರೆಂಟ್ ಅಲೋಯನ್ಸ್ ರಿಸೀವ್ ಆಗಿದೆಯಲ್ಲ ಅದು ಇಲ್ಲಿ we are writing here. This is what we are getting the HRA. ಇದರಲ್ಲಿ ಟ್ಯಾಕ್ಸಬಲ್ ಒಂದಷ್ಟಿದೆ, ಎಕ್ಸಮ್ಟೆಡ್ ಅಷ್ಟಿದೆ, ಒಂದಷ್ಟು ಇದೆ. ಸೊ ಎಷ್ಟು ಎಕ್ಸಮ್ಟೆಡ್ ಅಂತ ನೋಡೋಣ. ಎಷ್ಟು ಟ್ಯಾಕ್ಸ್ ಎಕ್ಸಮ್ಟ್ ಆಗುತ್ತೆ, ಇದರಲ್ಲಿ ಎಷ್ಟು ಅಮೌಂಟು ಎಕ್ಸಮ್ಟ್ ಆಗುತ್ತೆ, HRA ಎಷ್ಟು ಎಕ್ಸಮ್ಟ್ ಆಗುತ್ತೆ ಅಂತ ನೋಡೋಣ. ಲೆಸ್ ದ ಎಕ್ಸಮ್ಟೆಡ್. ವಿಚ್ ಇಸ್ ದ ಎಕ್ಸಮ್ಟೆಡ್ ಅಮೌಂಟ್? ವಿಚ್ ಎವರ್ ಇಸ್ ಲೀಸ್ಟ್ ಎಕ್ಸಮ್ಟೆಡ್. ವಿಚೆವರ್ ದೇರ್ ಆರ್ 3 points, ಆ 3 ಪಾಯಿಂಟ್ ಅಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ಎಕ್ಸಮ್ಟ್ ಮಾಡ್ತಾರೆ. ದಟ್ ಈಸ್ ಅಂಡರ್ ಸೆಕ್ಷನ್ 1013A. ದಿಸ್ ಇಸ್ ಎಕ್ಸಮ್ಟೆಡ್ ಇನ್ಕಮ್. ಎಕ್ಸಮ್ಟೆಡ್ ಇನ್ಕಮ್ ಅಲ್ಲಿ ಬರುತ್ತೆ HRA 1013A. ಸೊ ಯಾವ್ದಪ್ಪ ಈ 3 ಕ್ಯಾಟಗರಿ ಅಂದ್ರೆ, ಫಸ್ಟ್ ಒನ್ ಅಗೇನ್ ಆಕ್ಚುಯಲ್ HRA ರಿಸೀವ್ಡ್. ಓಕೆ, ಒಂದು. ನೆಕ್ಸ್ಟ್ 50% ಆರ್ 40% ಆಫ್ ಸ್ಯಾಲ್ರಿ. ಸೊ ಈ 50% 40% ಏನು ಅಂತ ಹೇಳ್ತೀನಿ. ಓಕೆ, ಸ್ಯಾಲ್ರಿಲಿ 40% ಅಥವಾ 50% ಅದನ್ನು ಬರ್ಕೋಬೇಕು. ಮತ್ತೆ ಥರ್ಡ್ ಅಲ್ಲಿ 2 ಪಾಯಿಂಟ್ ಇದೆ. ರೆಂಟ್ ಆಕ್ಚುಲ್ ಆಗಿ ನಾವೇನು ಪೇ ಮಾಡಿರ್ತೀವಿ ಅದನ್ನ ಲೆಸ್ ಮಾಡಬೇಕು. 10% ಆಫ್ ಸ್ಯಾಲ್ರಿಯಿಂದ ಲೆಸ್ ಮಾಡಿದಾಗ ಎಷ್ಟು ಮಿಕ್ಕುಳ್ದಿರುತ್ತೆ ಅದು. ಒಂದು ಆಕ್ಚುಯಲ್ HRA ರಿಸೀವ್ಡ್, ಆಮೇಲೆ ಯಾವುದು 50% ಆರ್ 40% ಆಫ್ ದ ಸ್ಯಾಲ್ರಿ. ದೆನ್
ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಸೊ ಇದನ್ನ ಮೈನಸ್ ಮಾಡಿದಾಗ ಬಂದಿದ್ದ ಅಮೌಂಟ್. ಸೊ ಈ ಮೂರಲ್ಲಿ ಒಂದು ವಿಚ್ ಎವರ್ ಇಸ್ ಲೀಸ್ಟ್, ಇದಾಗಿರ್ಬೋದು ಇದಾಗಿರ್ಬೋದು ಇದಾಗಿರ್ಬೋದು, ಯಾವುದು ಕಡಿಮೆ ಅಮೌಂಟ್ ಇದೆ ಅದನ್ನ ಇಲ್ಲಿ ಹಾಕಿ ಆಕ್ಚುಯಲ್ HRA ರಿಸೀವ್ಡ್ ಇಂದ ದಿಸ್ ವಿಲ್ ಬಿ ದ ಎಕ್ಸಮ್ಟೆಡ್ HRA. ಸೊ ಎಕ್ಸಮ್ಟೆಡ್ HRA ಇಂದ ಆಕ್ಚುಯಲ್ HRA ರಿಸೀವ್ಡ್ ನ ಮೈನಸ್ ಮಾಡಿರೋದು ಬರುತ್ತಲ್ಲ ಅಮೌಂಟ್, ದಟ್ ವಿಲ್ ಬಿ ದ ಟ್ಯಾಕ್ಸಬಲ್ HRA. ಇಟ್ ಮೈಟ್ ಬಿ ಝೀರೋ ಆಲ್ಸೋ. ಟ್ಯಾಕ್ಸಿಬಲ್ HRA ಝೀರೋನ ಆಗ್ಬೋದು, ಯಾಕಂದ್ರೆ ಆಕ್ಚುಯಲ್ HRA ರಿಸೀವ್ಡ್ ಇದೆರಡಕ್ಕಿಂತ ಕಡಿಮೆ ಆದಾಗ. ಸೊ ಆಕ್ಚುಯಲ್ HRA ರಿಸೀವ್ಡ್ ಮೈನಸ್ ದಿಸ್ ಆಕ್ಚುಯಲ್ HRA ರಿಸೀವ್ಡ್ ಝೀರೋನೂ ಆಗ್ಬೋದು. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್. ಈ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆಕ್ಚುಯಲ್ HRA ರಿಸೀವ್ಡ್ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಕಂಪನಿ HRA ಕೊಡುತ್ತೆ ಪರ್ ಮಂತ್ ಅದನ್ನ ಇಯರ್ ಕನ್ವರ್ಟ್ ಮಾಡಿ ಬರ್ಕೊಳ್ಳೋದಷ್ಟೇ. ಇಲ್ಲಿ 50% ಆರ್ 40% ಆಫ್ ಸ್ಯಾಲ್ರಿ ಅಂತಿದೆ. ಸೊ ಲೆಟ್ ಅಸ್ ಸಿ ಸ್ಯಾಲ್ರಿ ಫಾರ್ HRA ಪರ್ಪಸ್. ಸ್ಯಾಲ್ರಿ ಅಂದ್ರೆ ಏನು ಇನ್ಕ್ಲೂಡ್ ಆಗುತ್ತೆ? ಯೂಶುವಲ್ ಆಗಿ ಸ್ಯಾಲ್ರಿಲಿ ಬೇಸಿಕ್ ಪೇ, DA, DP ಎಷ್ಟೊಂದು ಅಲೋಯನ್ಸಸ್ ಇದೆ ಅಲ್ಲ, ಆ ಅಲೋಯನ್ಸಸ್ಸು ಎಲ್ಲಾನು ಸೇರ್ಕೊಳ್ಳುತ್ತೆ, ಗ್ರ್ಯಾಚ್ಯುಟಿ ಎಲ್ಲಾನು ಸೇರ್ಕೊಳ್ಳುತ್ತೆ. ಆದರೆ HRA ಕ್ಯಾಲ್ಕುಲೇಟ್ ಆಗಿ ಮಾಡಬೇಕಾದ್ರೆ ದೇರ್ ಆರ್ 3 to 4 ಪಾಯಿಂಟ್ಸ್ ವಿ ಹ್ಯಾವ್ ಟು ಕನ್ಸಿಡರ್. ಫಸ್ಟ್ ಪಾಯಿಂಟ್ ಇಸ್ ಬೇಸಿಕ್ ಪೇ. ದಟ್ ಈಸ್ ಬೇಸಿಕ್ ಪೇ. ಎಲ್ಲ ಸ್ಯಾಲ್ರಿ ಕಾಂಪೊನೆಂಟ್ ಅಲ್ಲಿ ಬೇಸಿಕ್ ಪೇ ಅಂತ ಇದ್ದೇ ಇರುತ್ತೆ. ದಟ್ ಈಸ್ ಬೇಸಿಕ್ ಸ್ಯಾಲ್ರಿ ಆರ್ ಬೇಸಿಕ್ ಪೇ ಅಂತ ಹೇಳ್ಬೋದು. ನೆಕ್ಸ್ಟ್ DA, ಡಿಯರ್ನೆಸ್ ಅಲೋಯನ್ಸ್ ಅಥವಾ ಡಿಯರ್ನೆಸ್ ಪೇ. ಇಲ್ಲಿ ಡಿಯರ್ನೆಸ್ ಪೇ ಅಂತ ಇದ್ದಾಗ ಫುಲ್ ಆಗಿ ತಗೊಂಡ್ಬಿಡ್ಬೋದು, ನೋ ನೀಡ್ ಟು ವರಿ. ಡಿಯರ್ನೆಸ್ ಪೇ ಅಂತ ಇದ್ರೆ ಅದನ್ನ ತಗೋಬೇಕು. ಆದ್ರೆ ಡಿಯರ್ನೆಸ್ ಅಲೋಯನ್ಸ್ ಅಂತ ಇದ್ದಾಗ ವಿ ಹ್ಯಾವ್ ಟು ಸಿ ವೆದರ್ ದಿಸ್ ಡಿಯರ್ನೆಸ್ ಅಲೋಯನ್ಸ್ ಈಸ್ ಫಾರ್ ಆಲ್ಸೋ ರಿಟೈರ್ಮೆಂಟ್ ಬೆನಿಫಿಟ್. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಡಿಯರ್ನೆಸ್ ಅಲೋಯನ್ಸ್ ವಿಚ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್, ಅಥವಾ ಡಿಯರ್ನೆಸ್ ಅಲೋಯನ್ಸ್ ವಿಚ್ ಈಸ್ ಆಫ್ 3,000, ಓನ್ಲಿ 1,000 ಈಸ್ ಗೋಯಿಂಗ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್. ಅಂದ್ರೆ ವಿ ಹ್ಯಾವ್ ಟು ಟೇಕ್ ಓನ್ಲಿ 1,000 ಇನ್ ದ ಸ್ಯಾಲ್ರಿ, ಇಲ್ಲಿ HRA ಸ್ಯಾಲ್ರಿ ಪರ್ಪಸ್. ಆಯ್ತಾ, ಈ 3,000 ತಗೊಳಂಗಿಲ್ಲ. ಸೊ ಯಾವುದು ಡಿಯರ್ನೆಸ್ ಅಲೋಯನ್ಸು ರಿಟೈರ್ಮೆಂಟ್ ಬೆನಿಫಿಟ್ಗೆ ಆಡ್ ಆಗ್ತಿದೆ ಅಂಥದ್ದು ಮಾತ್ರ ತಗೋಬೇಕು. ಆದರೆ ಡಿಯರ್ನೆಸ್ ಪೇ ಅಂತ ಇದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ಅಂತಿಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಬೇಸಿಕ್ ಪೇಗೆ ಸೇರಿಸ್ಕೊಂಡ್ಬಿಡ್ಬೋದು. ಓನ್ಲಿ ಇನ್ ಕೇಸ್ ಆಫ್ ಡಿಯರ್ನೆಸ್ ಅಲೋಯನ್ಸ್ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಸಿ ದಟ್ ಇಟ್ಸ್ ಅ ರಿಟೈರ್ಮೆಂಟ್ ಬೆನಿಫಿಟ್ಗೆ ಸೇರಿದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಕಮಿಷನ್ ಯಾವಾಗ ತಗೋಬೇಕು ಅಂದ್ರೆ ಓನ್ಲಿ ಇಟ್ ಈಸ್ ಆನ್ ಪರ್ಸೆಂಟೇಜ್ ಆಫ್ ಸೇಲ್ಸ್ ಆರ್ ಟರ್ನ್ ಓವರ್. ಯಾವುದೋ ಒಂದಷ್ಟು ಸೇಲ್ಸ್ ಮಾಡಿದರೆ ಆ ಸೇಲ್ಸ್ ಮೇಲೆ ಒಂದು 2% ಕಮಿಷನ್ ಸಿಗ್ತಾ ಇದೆ ಆ ಮನುಷ್ಯಂಗೆ ಅಥವಾ ಎಂಪ್ಲಾಯಿಗೆ ಅಂತಂದ್ರೆ ದೆನ್ ವಿಲ್ ಟೇಕ್ ದಟ್ ಪರ್ಸೆಂಟೇಜ್. ಅಥವಾ ಸುಮ್ಮನೆ ಕಮಿಷನ್, ಯಾವುದಕ್ಕೋ ಒಂದು ಕಮಿಷನ್ ಸುಮ್ಮನೆ ಒಂದಷ್ಟು ಅಮೌಂಟ್ ಅಂದ್ರೆ ತಗೊಳಂಗಿಲ್ಲ. ಸಿ, ಕಮಿಷನ್ ಶುಡ್ ಬಿ ಪರ್ಸೆಂಟೇಜ್ ಆನ್ ಸೇಲ್ಸ್ ಮೇಡ್ ಬೈ ದಟ್ ಎಂಪ್ಲಾಯಿ. ಓಕೆ, ಒಂದು ಸ್ಯಾಲ್ರಿ ಏನಾಯ್ತು ಅಂತ ಗೊತ್ತಾಯ್ತು. ಇನ್ನೊಂದು 50% ಅಂಡ್ 40% ಆಫ್ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದೀನಿ. ಯಾವಾಗ 50% ಆಫ್ ಸ್ಯಾಲ್ರಿ ಅಂತ ಹೇಳ್ತೀವಿ ಅಂದ್ರೆ ವೆನ್ ಇಟ್ ಈಸ್ ರೆಂಟ್ ಗಿವನ್ ಆರ್ ಎಂಪ್ಲಾಯಿ ಇಸ್ ದೇರ್ ಇನ್ ಅ ಮೆಟ್ರೋಪಾಲಿಟನ್ ಸಿಟೀಸ್. ದೇರ್ ಆರ್ ಓನ್ಲಿ 4 metropolitan cities: Bombay, Madras, Delhi, Kolkata. Bangalore is not a metropolitan city. Okay, only 4 cities are called metropolitan cities. ಅಲ್ಲೇನಾದ್ರೂ ಎಂಪ್ಲಾಯಿ ವರ್ಕ್ ಮಾಡ್ತಿದ್ರೆ ಆವಾಗ HRA ಎಕ್ಸಮ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 50% ತಗೋಬೇಕು. ಅದರ್ ದ್ಯಾನ್ ದೀಸ್ 4 cities ವಿ ಹ್ಯಾವ್ ಟು ಟೇಕ್ 40% ಆಫ್ ದ ಸ್ಯಾಲ್ರಿ. ಓಕೆ, ನಾವೇನು ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದರಲ್ಲಿ 40% ಆಫ್ ಸ್ಯಾಲ್ರಿನ ತಗೋತೀವಿ, the rest of the areas. Then we know this 10% of salary. ನಾವೇನು ಸ್ಯಾಲ್ರಿ ಅಂದಿದ್ವಿ ಅದ್ರದ್ದು ಇಲ್ಲಿ 10% ಆಫ್ ಸ್ಯಾಲ್ರಿನ ಆಕ್ಚುಯಲ್ ರೆಂಟ್ ಪೇಡ್ ಇಂದ ಮೈನಸ್ ಮಾಡಿದ್ದ ಅಮೌಂಟ್ನ ಇಲ್ಲಿ ಹಾಕ್ತೀವಿ. ಸೊ ಇದ್ರದ್ದು ಒಂದು ಪ್ರಾಬ್ಲಮ್ ಮಾಡಿದ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ಹಿಯರ್. ಸಿಂಪಲ್ ಪ್ರಾಬ್ಲಮ್ ಟು ಅಂಡರ್ಸ್ಟ್ಯಾಂಡ್ ದ ದಿಸ್ HRA ಹೌ ಇಟ್ ವರ್ಕ್ಸ್. ಹೇಗೆ HRA ಕ್ಯಾಲ್ಕುಲೇಷನ್ ವರ್ಕ್ ಆಗುತ್ತೆ ಅನ್ನೋದು ಸಿಂಪಲ್ ಪ್ರಾಬ್ಲಮ್ ನೋಡೋಣ.
Mr. Prashant is employed in a private company for rupees 70,000 per month. 6,000 per month as dearness pay and rupees 10,000 per annum as commission. See here, per annum 10,000 commission ಸಿಗ್ತಿದೆ. During the previous year, he received 15,000 per annum as HRA. Per month 15,000 HRA ಸಿಕ್ಕಿದೆ. He paid rupees 10,000 as rent. This is also per month 10,000 ರೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಸಿಟಿ ಅಂತ ಹೇಳಿಲ್ಲ, ದಟ್ಸ್ ವೈ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್ ಆಸ್ ಅ ಕಾಸ್ಮೋಪಾಲಿಟನ್ ಸಿಟಿ ಆರ್ ಮೆಟ್ರೋಪಾಲಿಟನ್ ಸಿಟಿ. ನಾರ್ಮಲ್ ಸಿಟಿ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಾದ್ರೆ 40% ಬರುತ್ತೆ. ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಆಫ್ ಹೂಮ್ ಮಿಸ್ಟರ್ ಪ್ರಶಾಂತ್. ಹೂ ಇಸ್ ಹಿ? ಅಸೆಸಿ. ಫಸ್ಟ್ ಏನ್ ತಗೋಬೇಕು? ಆಕ್ಚುಯಲ್ HRA ರಿಸೀವ್ಡ್. ಎಷ್ಟು ರಿಸೀವ್ ಮಾಡ್ದ? ಹಿ ರಿಸೀವ್ಡ್ 15,000 ಪರ್ ಮಂತ್, ಅಂದ್ರೆ 15,000 ಇಂಟು 12. ಸೊ 12 months ಇದೆ. 1,80,000 is actual HRA received by the assessee. Then less we have to see the exempted amount, whichever is least, whichever is less, exempted under section 10(13)(b). ನೋಡೋಣ ಯಾವುದು ಅಂತ. ಫಸ್ಟ್ ಒನ್ ಆಕ್ಚುಯಲ್ HRA ರಿಸೀವ್ಡ್ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, 1,80,000. ಸೆಕೆಂಡ್ ಒನ್ ನಾನು ಹೇಳಿದೆ, ದಿಸ್ ಇಸ್ ನಾಟ್ ಅ ಮೆಟ್ರೋಪಾಲಿಟನ್ ಸಿಟಿ, ಸೊ ವಿಲ್ ಟೇಕ್ 40% ಆಫ್ ಸ್ಯಾಲ್ರಿ. ನಾವು ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿಲ್ ಡೂ ದ ನೋಟ್ಸ್ ಹಿಯರ್, ವರ್ಕಿಂಗ್ ನೋಟ್ಸ್. ಏನ್ ವರ್ಕಿಂಗ್ ನೋಟ್ಸ್? ಸ್ಯಾಲ್ರಿ ಏನು? ಬೇಸಿಕ್ ಪೇ. ಇಲ್ಲಿ ಡಿಯರ್ನೆಸ್ ಪೇ ಅಂತಿದೆ, ಮತ್ತೆ ಕಮಿಷನ್ ಇದೆ. ಲೆಟ್ ಅಸ್ ಸಿ ದ ಪ್ರಾಬ್ಲಮ್ ಹಿಯರ್. He receives 70,000 per month as salary, 6,000 per month as dearness pay, 10,000 per annum commission. Dearness pay ಅಂತ ಇದೆ, ಹಾಗಾಗಿ ನಾವು ವೆದರ್ ಇಟ್ಸ್ ರಿಟೈರ್ಮೆಂಟ್ ಆರ್ ನಾನ್ ರಿಟೈರ್ಮೆಂಟ್ ನೋ ನೀಡ್ ಟು ಟೇಕ್. ಇಫ್ ಇಟ್ ಈಸ್ ಓನ್ಲಿ ಡಿಯರ್ನೆಸ್ ಅಲೋಯನ್ಸ್ ನಾವು ನೋಡ್ಬೇಕೇನು? ರಿಟೈರ್ಮೆಂಟ್ ಅಲ್ವಾ? ಇದು ಡಿಯರ್ನೆಸ್ ಪೇ ಇರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡೋಣ. So 70,000 is the basic pay into 12. That is 8,40,000. Then dearness pay 6,000 into 12, 72,000. Commission, they have not said on the sales. What they have said? The commission 10,000 per annum. ಹಾಗಾಗಿ ಇದು ಸೇಲ್ಸ್ ಮೇಲೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ we can't conclude that it is on sales. They have to mention it is on sales. Then only we have to consider in a salary. Hagagi, we are not taking it. Not on sales. So, we are not taking that 10,000 as a commission for the salary purpose. Eshtaitu 8,40,000 plus 72,000 is 9,12,000 is the salary for HRA. Now, we'll go back to the computation of HRA. That is salary, 40% of salary, 40 divided by 100 into 9,12,000. That comes to 3,64,800. Next, third point ಏನು? Actual rent paid minus 10% of salary. Actual rent paid ಎಷ್ಟು? 10,000 ಪೇ ಮಾಡಿದಾನೆ ಲಾಸ್ಟ್ ಇಯರ್, ಅಂದ್ರೆ 12 monthsಗೆ ಅಂದ್ರೆ 1,20,000 minus 10% of salary. 10% of 9,12,000 is 91,200. 91,200 minus 1,20,000 is 28,800. See here, actual rent HRA received 1,80,000. Then 40% salary is 3,64,800. Then rent minus 10% salary is 28,800. So, ಈ ಮೂರಲ್ಲಿ whichever is least, whichever is less is which one? 28,800. So we are taking for exemption here. This is for exemption under section 10(13)(a). So 1,80,000 HRA received ಅಲ್ಲಿ 28,800 ನಮ್ದು exempted amount ಆಗುತ್ತೆ. So 28,800
28,800ನ ಮೈನಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ HR ಎಷ್ಟು ಸಿಗುತ್ತೆ? 1,51,200. ಸೊ ದಿಸ್ ಇಸ್ ದ taxable HRA that will go to your total taxable amount income ಅಲ್ಲಿ ಹೋಗುತ್ತೆ. ಓಕೆ, ಸಿ ಯು ಗಾಟ್ ದ ಕ್ಲಾರಿಫಿಕೇಶನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಆಕ್ಚುಯಲ್ HRAಗೆ ಎಕ್ಸಮ್ಟೆಡ್ ಅಮೌಂಟ್ನ ಸೇರಿಸ್ಕೋಬೇಕು. ಎಕ್ಸಮ್ಟೆಡ್ ಅಲ್ಲಿ ಅಗೇನ್ ಆಕ್ಚುಯಲ್ HRA ಇರುತ್ತೆ, 40% ಆಫ್ ಸ್ಯಾಲ್ರಿ ಇರುತ್ತೆ, ಮತ್ತೆ ಆಕ್ಚುಯಲ್ ರೆಂಟ್ ಪೇ ಮಾಡಿದ್ದು ಮೈನಸ್ 10% ಆಫ್ ಸ್ಯಾಲ್ರಿ. ಸೊ ಸ್ಯಾಲ್ರಿ ಪರ್ಪಸ್ ನಾವು ಬೇಸಿಕ್ ಪೇ ಎಷ್ಟು ಮತ್ತೆ ಡಿಯರ್ನೆಸ್ ಪೇ, ಕಮಿಷನ್ ಆ್ಯಡ್ ಮಾಡಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಆನ್ ಸೇಲ್ಸ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ದಿಸ್ ಒನ್ ದ ಥರ್ಡ್ ಪಾಯಿಂಟ್ ವಿಲ್ ಬಿ ದ ಲೀಸ್ಟ್. ಇದನ್ನ ನಾವು exempted HRA. This is exempted HRA under section 10 subsection 13A. So total ಆಗಿ ಅವರು taxable HRA ಎಷ್ಟು? 1,51,200. ಸೊ ಇದು 6 marks ಬರೋಂಥ ಕ್ವಶನ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಇದರಲ್ಲಿ ಇನ್ನೂ ಒಂದಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಲೆಟ್ ಅಸ್ ಸಿ ಒನ್ ಬೈ ಒನ್ ಲೇಟರ್. ಥ್ಯಾಂಕ್ ಯು.